ಗಾಂಧಿವನದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಎಸ್ ಸುರೇಶ್ ಅವರಿಂದ ಧ್ವಜಾರೋಹಣವನ್ನು ನಡೆಸಲಾಯಿತು. 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕೋಲಾರ ನಗರದ ಗಾಂಧಿವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಂಸ್ಕೃತಿ ಇಲಾಖೆ ಮತ್ತು ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೂ ನಗರಾಭಿವೃದ್ಧಿ ಸಚಿವರಾದ ಬಿಎಸ್ ಸುರೇಶ್ ಅವರು ರಾಷ್ಟ್ರ ಹಾಗೂ ನಾಡ ಧ್ವಜಾರೋಹಣವನ್ನು ನೆರವೇರಿಸಿದರು. ನಾಡದೇವಿ ಭುವನೇಶ್ವರಿ ತಾಯಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜನರಿಗೆ ರಾಜ್ಯೋತ್ಸವ ಸಂದೇಶ ನೀಡಿದ ಸಚಿವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 18 ಸಾಧಕರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು. ಅಲ್ಲದೆ ವಿವಿಧ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು. ಭುವನೇಶ್ವರಿ ದೇವಿಯ ಮೆರವಣಿಗೆ ಕಾಡುಸಿದ್ದೇಶ್ವರ ಮಠದ ಆನೆಯ ಜೊತೆಗೆ ಮುಂದೆ ಸಾಗಿತು. ಇದೇ ಸಂದರ್ಭದಲ್ಲಿ ಕೋಲಾರ ಸಂಸದರಾದ ಎಂ ಮಲ್ಲೇಶ್ ಬಾಬು, ಶಾಸಕರಾದ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ಇಂಚರ ಗೋವಿಂದರಾಜು, ಎಂಎಲ್ ಅನಿಲ್ ಕುಮಾರ್, ನಗರಸಭೆ ಅಧ್ಯಕ್ಷ ಲಕ್ಷ್ಮೀದೇವಮ್ಮ, ಉಪಾಧ್ಯಕ್ಷ ಸಂಗೀತ, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ವೈಶಿವಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್, ಜಿಲ್ಲಾಧಿಕಾರಿ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಬಾಗೇವಾಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ಮಂಗಳ, ಉಪವಿಭಾಗಾಧಿಕಾರಿ ಡಾ ಮೈತ್ರಿ, ತಹಶೀಲ್ದಾರ್ ಡಾ ನಯನ, ನಗರಸಭೆ ಆಯುಕ್ತರಾದ ನವೀನ್ ಚಂದ್ರ, ಜಿಲ್ಲಾ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷ ಕೆಎಸ್ ಗಣೇಶ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಜಯ್ ಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಜಯಲಕ್ಷ್ಮಿ, ಭುವನೇಶ್ವರಿ ಕನ್ನಡ ಸಂಘದ ಅಧ್ಯಕ್ಷರಾದ ಕೆಆರ್ ತ್ಯಾಗರಾಜ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಗೋಪಾಲಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿಗಾರರು ಯಶೋಧ ಟಿ, ಎಂಟಿವಿ ನ್ಯೂಸ್. ಅದೇ ರೀತಿ ಡಾಕ್ಟರ್ ಪ್ರವೇಶಿ ಭಾಗ್ಯವಾಡಿ ಸಾಹೇಬರು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅದೇ ಶ್ರೀ ನಿಖಿಲ್ ಬೈ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರಾಗಿ ನಾನಿದ್ದೀನಿ ಇವತ್ತು. ಅವ್ರು ನನಗಿಂತ ಮುಂಚೆ ಅವರಿದ್ರು, ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ನಿಮ್ಮೆಲ್ಲರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾ ಇರುವಂತ ನಮ್ಗೆ ತುಂಬಾ ಸಂತೋಷಕರ ವಿಚಾರ. ನಿಮ್ಮಂತವ್ರನ್ನ ಗುರುತಿಸಬೇಕು, ನಿಮ್ಮಂತವ್ರ ಹತ್ರ ಮಾರ್ಗದರ್ಶನ ಪಡೆಯಬೇಕು. ನಿಮ್ಮಂತವ್ರು ಇವೆಲ್ಲ ರೈತರಿಗೋಸ್ಕರ ನಮ್ಮ ಶಂಕರಪ್ಪನವರು ಡಿಸಿಸಿ ಬ್ಯಾಂಕ್ ಎಷ್ಟೋ ಜನ ರೈತರಿಗೆ ಒಳ್ಳೆಯದು ಮಾಡಿರುವಂಥದ್ದು ಅದೆಲ್ಲ ಅವರಲ್ಲಿ ಇದೆ ಅಂತ ಇಂಥವ್ರನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ನಾವ್ಯಾರು ಹಿಂದೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಖಂಡಿತವಾಗಲೂ ಅಭಿವೃದ್ಧಿ ಮಾಡ್ತೀವಿ. ಮೆಡಿಕಲ್ ಕಾಲೇಜು ಪಿಪಿಪಿ ಮಾಡೋದನ್ನ ಕ್ಯಾನ್ಸಲ್ ಮಾಡಿ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡುವಂತ ತೀರ್ಮಾನನೂ ಆಗಿದೆ. ಅದು ಬಿಟ್ಟು ಕೋಲಾರ ರಿಂಗ್ ರೋಡ್ ಮಾಡೋದಕ್ಕೆ ಇವತ್ತು ಡಿಪಿಆರ್ ಪ್ರಾಜೆಕ್ಟ್ ಡಿಪಿಆರ್ ಮಾಡ್ತಾ ಇದ್ವಿ. ಟೆಂಡರ್ ಆಯಿತು, ಟೆಂಡರ್ ಪ್ರೋಗ್ರೆಸ್ ಆಯಿತು, ವರ್ಕ್ ಆರ್ಡರ್ ಆಯಿತು, ಅವ್ರು ಡಿಪಿಆರ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗೋದಿಲ್ಲ. ಸ್ವಲ್ಪ ಅಡೆತಡೆಗಳಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಮಾತ್ರ ಕೆಲಸ ಆಯ್ತು ಗ್ಯಾರಂಟಿ ಆಗಿ ಆಗುವಂಥದ್ದನ್ನು ನಾವು ಮಾಡ್ತೀವಿ ಅಂತ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಚಿಂತಕರು, ಕನ್ನಡಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿರೋರು, ವೇದಿಕೆ ಮೇಲೆ ಇರ್ತಕ್ಕಂಥ ಕನ್ನಡದ ಪರವಾಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಅಂತ ಎಲ್ಲರಿಗೂ ನಮ್ಮ ತಾಯಿ ಭುವನೇಶ್ವರಿ ಆಶೀರ್ವಾದವಿರಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವಿರಲಿ, ತಾಯಿ ನಮ್ಮ ಕೋಲಾರಮ್ಮನ ಆಶೀರ್ವಾದ ಎಲ್ಲರಿಗೂ ಇದ್ದು ಒಳ್ಳೆಯದಾಗಿ ಕಾಪಾಡ್ಕೊಂಡು ಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಿನಾಚರಣೆ ಶುಭಾಶಯಗಳನ್ನು ಎಲ್ಲರೂ. ವೇದಿಕೆ ಮೇಲೆ ಇರುವ ಹಿರಿಯರು, ಪಂಚಾಯತ್ ಸುರೇಶ್ ಅವರೇ, ಏನು ಈಗ ಆಚರಿಸ್ತಾ ಇದೀವೋ, ಹೋದ ವರ್ಷ ಬೆಳಿಗ್ಗೆ 9:30ಗೆ ಶುರು ಮಾಡಿದ್ರು. ಜನತೆ ಬಹಳ ಕಡಿಮೆ ಇದ್ರು ಅವಾಗ. ಹೋದ ವರ್ಷ ದೀಪಾವಳಿ ಹಬ್ಬನೂ ಇತ್ತು. ಆದರೆ ಇವತ್ತು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ, ಜನತೆ ಸೇರಿದ್ದಾರೆ. ಮತ್ತೆ ಒಂದು ಏನು ಕೊರತೆ ಏನು ನೋಡ್ತೀನಿ ಅಂದ್ರೆ, ಯುವಕರು ಬಹಳ ಕಡಿಮೆ ಇದ್ದಾರೆ. ಯಾಕಂದ್ರೆ ಯುವಕರು ನಮ್ಮ ಏನ್ ನಾವು ಹೇಳ್ತೀವಿ, ಫ್ಯೂಚರ್ ಆಫ್ ದ ನೇಷನ್ ಇಸ್ ದ ಯೂತ್ ಅಂತೇಳಿ. ಯೂತನ್ನ ನಾವು ಎಷ್ಟು ನಾವು ಜೋಡಿಸ್ಕೊಂಡು ಹೋಗ್ತೀವೋ ಎಲ್ಲ ವಿಚಾರಗಳಲ್ಲಿ, ಅದರಿಂದಾನೇ ನಾವು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಾಗುತ್ತೆ, ಮತ್ತೆ ಅವ್ರಿಗೆ ಒಂದು ಆದ್ಯತೆ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಯುವಕರು ಬಹಳ ಕಡಿಮೆ ಇದ್ದಾರೆ. ಅದಕ್ಕೊಂದು ಏನು ಈ ಭುವನೇಶ್ವರಿ ಸಂಘ ಏನು ಒಂದು ಮಾಡಿದ್ದು, ಬರೋ ವರ್ಷ ಅದಕ್ಕೊಂದು ಏನೋ ಒಂದು ಆದ್ಯತೆ ಕೊಟ್ಟು ಯುವಕರಿಗೆ ಅವ್ರನ್ನೂ ಇಲ್ಲಿ ಜೋಡಿಸ್ಕೋಬೇಕು ಅಂತ ಒಂದು ಚಿಕ್ಕ ಸಲಹೆ. ಅದ್ರ ಜೊತೆ ಏನು ಇವಾಗ ನಮ್ಮ ಮಂತ್ರಿಗಳು ಹೇಳಿದ್ರು,
ಅಭಿವೃದ್ಧಿಗೋಸ್ಕರ ನಾವು ನಮ್ಮ ರಾಜ್ಯ ಸರ್ಕಾರ ಎಲ್ಲ ಮಾಡ್ತಾ ಇದೆ ಅಂತ. ಅಣ್ಣ ಇದರಲ್ಲಿ ಒಂದು ಚಿಕ್ಕ ಇದಿದೆ. ಒಂದು ಸುಮಾರು 6 ತಿಂಗಳಿದ್ದೇನೆ ನಾನು, ನೀವು ಮತ್ತೆ ಶಾಸಕರಿಬ್ಬರು, MLC ಅವರು ಎಲ್ಲರೂ ಇದ್ರು. ನಮ್ಮ ಯುವಕರು ಏನಾದರೂ ಕೆಲಸ ಮಾಡಬೇಕು ಅಂದರೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಸುಮಾರು ಜಾಸ್ತಿ 2-3 ಗಂಟೆ ರೋಡಲ್ಲಿ ಓಡಾಡಬೇಕಾಗುತ್ತೆ. ಅದರ ಒಂದು ರೈಲ್ವೆ ಲೈನ್ದು ಒಂದು ಇದು ಮಾಡಿಕೊಡಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರಾಜೆಕ್ಟ್ನ ರೆಡಿ ಮಾಡೋಕ್ಕೆ ಬಂಡವಾಳ ಹಾಕಕ್ಕೆ ಹೇಳಿದ್ದಾರೆ. ಆದರೆ ಜಮೀನು ನೀವು ಕೊಡಬೇಕಾಗುತ್ತೆ. ಕೋಲಾರಿಂದ ಬೆಂಗಳೂರಿಗೆ ಏನು ಒಂದು ಸರ್ವೆ ಆಗಿದ್ದು ಸುಮಾರು ಒಂದು 12 ವರ್ಷ ಹಿಂದೆ, ಅದನ್ನು ದಯವಿಟ್ಟು ಜಮೀನು ಮಂಜೂರು ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರದಿಂದ ಅಂತ ಕೇಳಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಏನು ಇಂಡಸ್ಟ್ರಿ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಹೊಸಕೋಟೆ ಮತ್ತು ಬೆಂಗಳೂರಿಗೆ ಏನು ಹೋಗ್ಬೇಕಂತ ಅದನ್ನು ಒಂದು ಆದ್ಯತೆ ದಯವಿಟ್ಟು ಕೊಡಬೇಕು. ಇನ್ನೊಂದು 6 ತಿಂಗಳಲ್ಲಿ ಏನಾದರೂ ಮಂತ್ರಿಗಳ ಮೇಲೆ, ರೈಲ್ವೆ ಮಂತ್ರಿಗಳ ಮೇಲೆ ದಯವಿಟ್ಟು ಅದೊಂದು ಆದ್ಯತೆ ಕೊಡಿ. ಮಿಕ್ಕಿದ್ದು ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಜನತೆಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಏನು ಒಂದು ನೀವು ಆಶ್ವಾಸನೆ ಕೊಟ್ಟಿದ್ದೀರೋ ಅದು ಒಳ್ಳೇದಾಗಲಿ. ಅಭಿವೃದ್ಧಿ ಆದಾಗ ಪಕ್ಷಗಳೇನು ನೋಡೋದು ಬೇಡ, ಜನಕ್ಕೆ ಅಭಿವೃದ್ಧಿ ಆಗಬೇಕು. ಏನು ಕೋಲಾರ ನನಗೆ ಇವಾಗ 50 ವರ್ಷ. ನನಗೆ ಕೋಲಾರ 50 ವರ್ಷದಿಂದ ಏನು ನೋಡ್ತಾ ಇದ್ದೀನೋ ಹಂಗೆ ಇದೆ. ಅದು ಸಿಟಿನೂ ಅಲ್ಲ, ಹಳ್ಳಿನೂ ಅಲ್ಲ, ಮಧ್ಯದಲ್ಲಿದೆ. ಅದನ್ನು ಏನಾದರೂ ನಾವು ಏನು ಒಂದು ಜನರ ಆಶೀರ್ವಾದ ಮಾಡಿದರೆ, ಒಂದು ಅಧಿಕಾರ ಕೊಟ್ಟಿದ್ದಾರೆ, ಇದಕ್ಕೊಂದು ಅಭಿವೃದ್ಧಿ ಮಾಡಬೇಕಂದ್ರೆ ರಾಜ್ಯ ಮತ್ತು ಕೇಂದ್ರ ಎರಡೂ ಒಂದಾಗಿ ಕೆಲಸ ಮಾಡಬೇಕು. ಅದು ಏನು ಒಂದು ನಿಟ್ಟಿನಲ್ಲಿ ನೀವು ಮಾಡ್ತೀವಿ ಅಂತ ಹೇಳ್ತಾರೆ, ಅದ್ರ ಜೊತೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ. ಅದಕ್ಕೆ ದಯವಿಟ್ಟು ಒಂದು ಡೆವಲಪ್ಮೆಂಟ್ ಆಫ್ ಕೋಲಾರ ಅಂತ ಏನು ಮಾಡಬೇಕು ಅಂದ್ಕೊಂಡಿದ್ರು ಅದು ಈ 2-3 ವರ್ಷದಲ್ಲಿ ಆಗಲಿ ಅಂತ ನನಗೆ ಒಂದು ನಂಬಿಕೆ ಇದೆ. ಮತ್ತು ಅದಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿತ್ತು ಕೇಂದ್ರದಿಂದ ನನ್ನ ಕಡೆಯಿಂದ ಅದು ಮಾಡ್ತೀನಿ ಅಂತ ಒಂದು ಇದಕ್ಕೂ ನಿಮಗೆ ಒಂದು ವಿಶ್ವಾಸ ಕೊಡ್ತೀನಿ. ಮತ್ತು ಜನತೆಗೆ, ಯಾಕಂದರೆ ನೀವು ಇವಾಗ ಬೆಂಗಳೂರು ಬರೀ 60 ಕಿಲೋಮೀಟರ್ ಇದೆ ಬೆಂಗಳೂರಿಂದ ಕೋಲಾರ. ಎಲ್ಲೋ ಒಂದು ಕಡೆ ನೀವು ಬೆಂಗಳೂರಿಗೆ ಹೋಗಬೇಕು ಅಂದರೆ ಮತ್ತೆ ವಾಪಸ್ಸು ಶನಿವಾರ ಭಾನುವಾರ ನೀವು ಕೋಲಾರ ಬರಬೇಕು. ಅಲ್ಲಿ ಅಷ್ಟು ಕಂಜೆಷನ್ ಇದೆ, ಅಷ್ಟು ಟ್ರಾಫಿಕ್ ಇದೆ, ಅಲ್ಲಿ ಇರೋಕ್ಕೂ ನಿಮ್ಗೆ ಆಗಲ್ಲ. ಡೆವಲಪ್ ಮಾಡಿದ್ರೆ ಒಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗ್ತಾ ಇದೆ, ಒಂದು ಕಡೆ ಎಕ್ಸ್ಪ್ರೆಸ್ ವೇ ಇದೆ, ಒಂದು ಕಡೆ ಏರ್ಪೋರ್ಟ್ ಹತ್ರ ಇದೆ. ಇದನ್ನ ಒಂದು ಸ್ಯಾಟಲೈಟ್ ಟೌನ್ ಅಂತ ಡೆವಲಪ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ, ನಮ್ಮ ಕೋಲಾರ ಜಿಲ್ಲೆನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.